ಯಾಕಂದ್ರೆ ಯಶ್ ಅವರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್, ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಮಾಡ್ಬೋದು, ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ಹಂಗೇನಿಲ್ಲ. ಯಾಕೆ ಹೆಂಗ ಹೋಗುತ್ತೆ? ಈಗ ನಿಮ್ಮ ಯಜಮಾನ್ರು LIC ನಿಮ್ ಸಂಪಾದನೆ LIC ತಗೊಳಲ್ಲ, ಗಂಡನೇ ಕಟ್ಬೇಕು. ಗಂಡ ನಿಮ್ದು ಅವ್ರದ್ದು ಗೊತ್ತಾಯ್ತಮ್ಮ. LIC ಇದ್ರೆ ನೀನ್ LIC ಮಾಡಿಸಿದ್ರೆ ನಿಮ್ಮ ಅಕೌಂಟ್ ಇಂದಾನೇ ಹಣ ಹೋಗ್ಬೇಕು. ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ LIC ತಗೊಳಲ್ಲ, ಅದನ್ನ ರಿಜೆಕ್ಟ್ ಮಾಡುತ್ತೆ. ಅವಾಗ್ಲೇ ನಾನು ಕಲ್ತಿದ್ದು ಒಂದೇ ಪಾಠ. ಮಗ ಬೇರೆ, ಗಂಡ ಬೇರೆ, ಮಗಳು ಬೇರೆ, ಸಂಪಾದನೆ ಎಲ್ರದ್ದು ಬೇರೆ ಬೇರೆ. ಅದನ್ನ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ. ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದಾಗ ನನಗೆ ಗೊತ್ತಾಗಿದ್ದು. ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರಾ ನಿಮ್ ಗಂಡಂಗ್ ಸಲ್ಲಲ್ಲ ಅದು. ನೀವು ಎಷ್ಟು ದುಡಿತೀರಾ ನಿಮ್ಮ ಕೆಪಾಸಿಟಿ ಮೇಲೆ LIC ಕೊಡ್ತಾರೆ. ಈಗ ಯಶು ಏನ್ ದುಡಿತಾ ಇದ್ದಾನೆ ಅವನ್ ಕೆಪಾಸಿಟಿ, ಅದು ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟ್. ಹಂಗಂದ್ಬಿಟ್ಟು ಯಶೋರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ? ನಾನೇನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು PA ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ, ಅಷ್ಟೇ ವ್ಯತ್ಯಾಸ, ಇನ್ನೇನು. ಆಮೇಲೆ ಹಂಗಂದ್ಬಿಟ್ಟು ನಮ್ಮನೇಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು, ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತೇಳಿ ಇವತ್ತವರೆಗೂ ಎಲ್ಲ ಹಣ ಯಶೋನಂಗೆ ಕೊಡೋದು. ಆದ್ರೆ ಅದು ಅವಂದು, ಇದು ನಂದು. ನಾನು ಯಾವಾಗ್ಲೂ ಹೇಳ್ತೀನಿ ನಿಂದು ನಿಂದು ನಂದು ನಂದು ಅಂತಾನೆ ನಾನೇ ಹೇಳ್ತೀನಿ. ಅವ್ನು ಹೇಳ್ತೀನಿ ಯಾಕೆ ಹೇಳ್ಬಾರ್ದಮ್ಮ? ಹೇಳ್ಬಹುದು. ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸರ್ಕಾರ ಅದನ್ನ ರೂಲ್ಸ್ ಮಾಡಿದೆ. ಏನದು LIC ಯಜಮಾನ್ರ ಸಂಪಾದನೆಯಲ್ಲಿ ನಾನು ಕಟ್ಟಕ್ಕಾಗಲ್ಲ, ನಂದು ಇದ್ರೆ ಮಾತ್ರ ತಗೊಳ್ತಾರೆ. ಇಷ್ಟೇ ಸಿಂಪಲ್. ಮೇಡಮ್ ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ, ಬಡ್ಡಿ ಬರಲ್ಲ ಇಲ್ಲಿ. ನಾನು ಹೇಳಿದ್ದು ವ್ಯಾಲ್ಯೂಬಲ್ ಹೇಳಿದ್ದು. ಬಡ್ಡಿ ಬೇರೆ, ಬಡ್ಡಿ ವ್ಯವಹಾರ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೂ ಅಲ್ಲ ಮೇಡಮ್, ಯಶ್ ಅವ್ರದ್ದು ಹಣ ಅಂತ ಅಂದ್ರಲ್ಲ, ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ನಾನು ತಾಯಿ ಕೊಡ್ತಾಳಮ್ಮ, ಮಗನ ಹತ್ರ ಇಸ್ಕೊಳ್ಳೋದು. ತಾಯಿ ಸಾಕದೇ ಇಸ್ಕೊಳಕ್ಕೆ. ಓಕೆ ಸರ್, ನಾವು ದುಡ್ಡು ಮಾಡ್ಕೊಳಕ್ಕೆ. ಇಲ್ಲ ಅಂದ್ರೆ ಇನ್ನೊಂದಷ್ಟು ಅನಾಥಾಶ್ರಮಗಳಾಗ್ಬಿಡ್ತವೆ. ತಾಯಿದು ಸ್ಟ್ರಾಂಗ್ ಆಗಿರ್ಬೇಕು. ಸರ್, ಶ್ರೀರಾಜ್ ಸರ್, ಲಾಸ್ಟ್ ಕ್ವಶನ್. ಇದು ಕೊತ್ತಲ್ವಾಡಿ ಟೈಟಲ್ ನೋಡಿದಾಗ ನಮ್ಗೆಲ್ಲೂ ಅದು ಕನ್ನಡದ ಟೈಟಲ್ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ತಮಿಳ್ ಏನೋ ಇರ್ಬೋದು ಟೈಟಲ್ ಅಂತ ಅನ್ನಿಸ್ತು. ಸೊ ಈ ಚಾಮರಾಜನಗರದ ಕಡೆ ಸಿನಿಮಾ ಅಂತ ಅಂದಾಗ ಎಲ್ಲೋ ಬಾರ್ಡರ್, ಮೇ ಬಿ ಬಾರ್ಡರ್ ಏನಾದ್ರು ಸಿಮಿಲಾರಿಟೀಸ್ ಇದೆ. ಅದಕ್ಕೆ ಅದು ಕೊತ್ತಲ್ವಾಡಿ. ಮೇಡಮ್, ಇದು ಆಕ್ಚುಲಿ ಚಾಮರಾಜನಗರ ಗುಂಡ್ಲುಪೇಟೆ ಈ ಮಧ್ಯದಲ್ಲಿ ಒಂದು ಊರಿದೆ ಮೇಡಮ್. ಸೊ ಅದ್ಭುತವಾದ ಊರದು, ಅದ್ಭುತವಾದ ಜನ. ಇದು ನಮ್ಮ ಕರ್ನಾಟಕದ ಅಪ್ಪಟ ಕನ್ನಡದ ಊರು ಮೇಡಮ್, ಕೊತ್ತಲವಾಡಿ ಅನ್ನೋದು. ಸೊ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಇದು ಕನ್ನಡದ ಟೈಟಲ್ಲೇ, ಕನ್ನಡದ ಊರು, ಕರ್ನಾಟಕದ ಊರು ಅಂತ ಮೇಡಮ್. ಥ್ಯಾಂಕ್ ಯು. ಪುಷ್ಪಾ ಮೇಡಮ್ ಇಲ್ಲಿ